ಎಲ್ರಿಗೂ ನಮಸ್ಕಾರ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇವತ್ತು ಹೇಳಕೊಟ್ಟಿರೋ ವಿಷಯ ಏನಂತಂದರೆ, ನೀವೆಲ್ಲರೂ ಕೂಡ ಫೋನ್ಪೇನ ಯೂಸ್ ಮಾಡ್ತಾ ಇರ್ತೀರಾ. ಸೊ ಫೋನ್ಪೇಯಲ್ಲಿ ಇತ್ತೀಚೆಗೆ ಆಟೋ ಪೇ ಅಂತ ಒಂದು ಆಪ್ಷನಲ್ಲಿ ನಿಮಗೆ ಯಾವುದೇ ಥರ OTPನ ಕೇಳ್ದೇ ಅದು ಆಟೋಮೆಟಿಕಲಿ ನಿಮ್ಮ ಅಕೌಂಟಲ್ಲಿ ಅಮೌಂಟು ಎವ್ರಿ ಮಂತ್ ಕಟ್ ಆಗ್ತಾ ಇರುತ್ತೆ. ಸೊ ಎಲ್ರಿಗೂ ಹಂಗಾಗಿರೋದಿಲ್ಲ, ಕೆಲವೊಬ್ರಿಗೆ ಆಗಿರುತ್ತೆ. ಸೊ ನೀವು ಅದನ್ನು ಈಸಿಯಾಗಿ ನಿಮ್ಮ ಮೊಬೈಲ್ಗಳಲ್ಲಿ ಚೆಕ್ ಮಾಡ್ಕೋಬೋದು. ಮತ್ತು ಬೇರೆಯವ್ರಿಗೂ ಕೂಡ ಯಾರಿಗಾದರೂ ಗೊತ್ತಾಗ್ದೇ ಕಟ್ ಆಗ್ತೈತೆ ಅಂದರೆ ಅವ್ರಿಗೂ ಕೂಡ ಈ ಮಾಹಿತಿನ ತಿಳಿಸ್ಬೋದು ನೀವು. ಸೊ ಅದು ಯಾವ ಥರ ಕಟ್ ಆಗ್ತಿದೆ ಅಂತೇಳಿ ನಾನು ಈ ಒಂದು ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಸೊ ಅದನ್ನು ಒಂದ್ಸತಿ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಹತ್ರ ಯಾವುದೇ ಥರ OTPನೂ ಕೇಳ್ದೇ ಸೊ ಅದು ಅಮೌಂಟ್ ಡಿಡಕ್ಟ್ ಆಗ್ತಾ ಇರುತ್ತೆ. ಸೊ ಬ್ಯಾಂಕಿಂದ ಡೈರೆಕ್ಟ್ ಡಿಡಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಅಲ್ಲೇ ಕ್ಯಾನ್ಸಲ್ ಮಾಡ್ಕೋಬೋದು. ನಾನು ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಯಾವುದಕ್ಕೂ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಥರ ನಿಮ್ಮದು ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಫೋನ್ಪೇ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮ್ಮದು ಪ್ರೊಫೈಲ್ ಬರುತ್ತೆ. ಅಲ್ಲಿ ನೋಡಿ, ಈ ಥರ ಪೇಜ್ ಓಪನ್ ಆದ ಪ್ರೊಫೈಲ್ ಇರುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಡೌನ್ಗೆ ಬನ್ನಿ. ಡೌನ್ಗೆ ಬಂದರೆ ನೋಡಿ, ಎ ಅಂತ ರೌಂಡ್ ಮಾರ್ಕ್ ಇದೆ, ಆಟೋ ಪೇ ಅಂತ ಇದೆ ನೋಡಿ ಆಪ್ಷನು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದೇನಾದರೂ ಆಟೋ ಪೇ ಇದ್ದರೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ, ಯಾವುದಕ್ಕೆ ಏನು ಅಂತೇಳಿ. ನಿಮ್ದು ಯಾವುದೂ ಇಲ್ಲ ಅಂತಂದರೆ, ಇಲ್ಲಿ ಏನೂ ಇಲ್ಲ ಅಂತಂದರೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಆಟೋ ಪೇ ಇತ್ತು ಅಂತಂದರೆ ಇಲ್ಲಿ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲೇ ನೀವು ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡ್ಬೋದು. ನಂದು ಒಂದು ಆಟೋ ಪೇಯಲ್ಲಿ ಅಮೌಂಟ್ ಕಟ್ ಆಗ್ತಾ ಇತ್ತು, ಸೊ ಹಾಗಾಗಿ ನಾನು ಕೂಡ ಡಿಲೀಟ್ ಮಾಡಿದೆ. ನೋಡಿ, ಇದು ನಂದು ಆಟೋ ಪೇಯಲ್ಲಿ ಅಮೌಂಟ್ ಕಟ್ಟಾಗಿ ನೋಡಿ 599 ಕಟ್ಟಾಗಿತ್ತು. ಆ್ಯಕ್ಚುಲಿ ನಾನು ಡಿಲೀಟ್ ಮಾಡಿದೆ ಅದನ್ನು. ಸೊ ನೀವು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನೀವು ಫೋನ್ಪೇ ಯೂಸ್ ಮಾಡ್ತಾ ಇತ್ತಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಇದರಿಂದ ಯಾವುದೇ OTP ಏನು ಕೇಳ್ದೇ ನಿಮ್ಗೆ ಡೈರೆಕ್ಟಾಗಿ ಅಮೌಂಟು ಡಿಡಕ್ಟ್ ಆಗುತ್ತೆ. ಎವ್ರಿ ಮಂತ್ ಡಿಡಕ್ಟ್ ಆಗ್ತಿರುತ್ತೆ. ಬ್ಯಾಂಕಿಂದ ಅಮೌಂಟ್ ಡಿಡಕ್ಟ್ ಆದಮೇಲೆ ಮಾತ್ರ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಷ್ಟೇ. ಕೆಲವೊಬ್ಬರಿಗೆ ಮೆಸೇಜ್ ಬರ್ತಿಲ್ಲ ಅನ್ನೋರಿಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಫೋನ್ಪೇ ಯೂಸ್ ಮಾಡೋರು ದಯವಿಟ್ಟು ಇದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಥ್ಯಾಂಕ್ ಯು.